ಸುಂದ್ರಿ, ಏನಾಯ್ತಮ್ಮ? ಸುಂದ್ರಿ, ಏನಾಯ್ತಮ್ಮ? ಯಾಕೆ ವಾಂತಿ ಮಾಡ್ಕೋತಿದ್ಯಾ? ಏನಾಯ್ತೆ ಹೇಳು. ಮೆಲ್ಗೆ. ಏನ್ ತಿಂದ್ಯಮ್ಮ? ಬಾ, ಟವಲ್ ಟವಲ್ ಹೋಗ್ಲಿ ಬಾ. ಬಾಮ್ಮ, ಕೂತ್ಕೋ. ಯಾಕೆ ಸುಂದ್ರಿ, ಏನಾಗ್ತಿದೆ ಸುಂದ್ರಿ? ಯಾಕೋ ತಲೆ ತಿರುಗ್ತಿದೆ. ಅಪ್ಪ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ನೀವು ಸ್ವಲ್ಪ ಅವಳನ್ನ ನೋಡ್ಕೋತಾರಿಪ್ಪ. ಸುಂದ್ರಿ, ಸ್ವಲ್ಪ ಕೈ ಕೊಡಮ್ಮ. ಯಾವಾಗಿಂದ ಹೀಗಾಗ್ತಾ ಇದೆ? ಬೆಳಗ್ಗೆಯಿಂದ. ಏನಾಗಿದೆ ಡಾಕ್ಟ್ರೆ? ಏನು ಆಗಿಲ್ಲ. ಹೊಟ್ಟೆಲಿರೋದೆಲ್ಲ ತೊಳಸ್ಕೊಂಡು ಹೊರಗೆ ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಡಾಕ್ಟ್ರೆ? ಸರಿಯಾಗಿ ಹೇಳು. ಆ ಹುಡುಗಿ ಹೊಟ್ಟೆಲಿರೋ ಗರ್ಭ ಹೊರಗೆ ತೆಗೆದ್ರೆ ಏನ್ ಹೇಳ್ತಿದ್ದೀರಾ ನೀವು? ಅವಳು ಗರ್ಭಿಣಿ. ಮಿಸ್ಟರ್ ರವಿ, ಸದ್ಯಕ್ಕೆ ಈ ಮಾತ್ರೆಗಳನ್ನ ಬರ್ಕೊಡ್ತೀನಿ, ಅವ್ರಿಗೆ ಕೊಟ್ಬಿಡಿ. ಅಪ್ಪ, ದುಡ್ಡು ಕೊಡಪ್ಪ. ಇವಳಿಗೆ ಮಾತ್ರೆ ಬೇರೆ ಕೇಳು. ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಟ್ಲು. ಇವಳು ಯುದ್ಧೆಷ್ಟು ಸತ್ರೆಷ್ಟು ಇವಳು. ಈಗ ಅವಳ ಬೈದ್ರೆ ಏನಪ್ಪ ಪ್ರಯೋಜನ? ಸುಮ್ಮನೆ ಮತ್ತೆಲ್ಲ ಮಾಡ್ಬೇಕು. ಏನೋ ಎಂತ ಮನೆ ಹಾಳು ಕೆಲಸ ಮಾಡಿದ್ದಾಳೆ ಕೇಳಿಸ್ಕೊಂಡು ಸುಮ್ಮನೆ ಇದೆಯಲ್ಲೋ. ಸುಮ್ಮನೆ ಇಲ್ದೆ ಇನ್ನೇನ್ ಮಾಡ್ಬೇಕು? ನ್ಯಾಯ ಧರ್ಮ ಅಂತ ಒಂದಿದೆಯಲ್ಲ. ಓಹೋ, ಇವನೊಬ್ಬನೇ ನ್ಯಾಯ ಧರ್ಮ ಕಂಡಿರೋನು. ನೀನ್ ಅವಳು ಸರಿಯಾದ ವಯಸ್ಸಿಗೆ ಮದುವೆ ಮಾಡಿದ್ರೆ ಅವಳ ಹೀಗೆ ಮಾಡಿರೋಳು. ನೋಡಿದ್ಯಾ, ಯಾವತ್ತು ನನ್ನ ಎದುರು ನಿಂತು ಮಾತಾಡದೇ ಇದ್ದನು ಇವತ್ತು ನಿನ್ ಪರವಾಗಿ ಮಾತಾಡೋಗ ಆಗ್ಬಿಟ್ಟ. ಇದಕ್ಕೆಲ್ಲ ಕಾರಣ ನೀನೇ. ಸಾಕ್ ಸುಂದರಿ ಮಾವ, ಹೀಗಾಗಿರೋದ್ ಕಾರಣ ಯಾರು ಅಂತ ಕೇಳಿದ್ರೆ ನೀವೇ ಜಗಳ ಆಡ್ತಿದ್ದೀರಲ್ಲ. ಸುಂದರಿ, ಇದಕ್ಕೆ ಯಾರಮ್ಮ ಕಾರಣ? ಅದಕ್ಕೆ ಅವತ್ತು ಸುಂದ್ರಿ ಸುಂದ್ರಿ, ಏನತ್ಗೆ? ಮುಂದ್ಗಡೆ ಮನೆಗೆ ಹೋಗಿ ಸ್ವಲ್ಪ ಹಾಲು ತಗೊಂಡ್ಬಮ್ಮ. ಆಯ್ತದ್ಕೆ. ಓ ಚೆಲುವೆ, ಮನವ ಕಾಡುವ ರೂಪಸಿಯೇ ಬಯಕೆಯ. ಏನ್ ಸುಂದ್ರಿ, ಬಂದ್ಬಿಟ್ಟೆಯಾ? ಹಾಲ್ ಬೇಕಾಗಿತ್ತಾ? ನಮ್ಮ ಅತ್ತೆ ಹೇಳಿದ್ರು ನೀ ಮನೆಗೆ ಹೋಗಿ ಹಾಲು ತಗೊಂಬಾ ಅಂತ, ಅದಕ್ಕೆ ಬಂದೆ. ಹಾಲ್ ಬೇಕಾಗಿತ್ತಾ? ಇರು, ಕರ್ಕೊಂಬಂದೆ. ಬೇಗ ತಗೊಂಬಾ. ಆಯ್ತು ಕಣೆ. ಕೃಷ್ಣ, ಬೇಗ ಬಾ. ಇರೇ, ಕರೀತಾ ಇದ್ದೀನಿ. ಏ ಕೃಷ್ಣ, ಎಷ್ಟೊತ್ತ ಹಾಲ್ ಕರಿಯೋದು? ಬೇಗ ತಗೊಂಬಾರ. ಕರೀತಾ ಇದ್ದೀನಿ, ಬೇಕಾದ್ರೆ ಬಂದ್ ನೋಡೆ. ಏನಾಯ್ತು? ಏನೇ ಇವತ್ತಿನ ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಕೃಷ್ಣ, ಇವತ್ತಿನ ಕೃಷ್ಣ. ಮರ್ಯಾದೆಲ್ಲ ಹಾಳು ಮಾಡಿ ಮದುವೆ ಬೇರೆ ಆಗ್ತಾಳ ಇವಳು. ಇವಳನ್ನ ಆಗೋ ಕೆಲ್ಸಕ್ಕೆ ನೀವ್ಯಾಕೆ ಅಡ್ಡಿ ಆಗ್ತಿದ್ದೀರಾ? ನಿಮ್ಗಂತೂ ಒಳಗ್ ಮದುವೆ ಮಾಡೋ ಯೋಗ್ಯತೆ ಇಲ್ಲ. ಏನಮ್ಮ, ನಮ್ ಯೋಗ್ಯತೆ ಬಗ್ಗೆ ಮಾತಾಡೋವಾಗ ಆಗ್ಬಿಟ್ಟಿಯಮ್ಮ. ಹಾಗಾದ್ರೆ ನಮ್ಗೆ ಅಂತ ಏನ್ ಮಾಡಿದಾರೆ ಹೇಳಿ ನೋಡೋಣ. ಹೌದಮ್ಮ, ನಿಮಗೋಸ್ಕರ ನಾನೇನು ಮಾಡ್ಲಿಲ್ಲಮ್ಮ, ನಾನೇನು ಮಾಡ್ಲಿಲ್ಲ. ನಿಮ್ ಹೊಟ್ಟೆ ಮೇಲೆ ಹೊಡೆದು ಅರೆ ಹೊಟ್ಟೆ ಅನ್ನ ಹಾಕಿ ನಾನ್ ಜುಗ್ಗ ಅನಿಸ್ಕೊಂಡೆ. ಬೀದಿಲ್ ಬಿದ್ದಿರೋ ತೆಂಗಿನ ಚಿಪ್ಪನೆಲ್ಲ ಆರಿಸ್ಕೊಂಡ್ ಬಂದು ನಾನು ಕಂಜೂಸ್ ಅನಿಸ್ಕೊಂಡೆ. ಎಂಜಿಲ್ ಕೈಯಲ್ಲಿ ಕಾಗೆ ಓಡಿಸೋನಲ್ಲ ಜಿಪುಣ ಇವನು ಅಂತ ಜನರಿಂದ ಕ್ಯಾಕ ಊಗಿಸ್ಕೊಂಡೆ. ಯಾಕೆ ಯಾಕೆ
ಯಾಕೆ ಗೊತ್ತೇನಮ್ಮ, ಯಾಕೆ ಗೊತ್ತೇನಮ್ಮ, ಇವಳ ಒಳ್ಳೆ ಕಡೆ ಕೊಟ್ಟು ದೂರಿಯಾಗಿ ಮದುವೆ ಮಾಡ್ಬೇಕು ಅಂತ ಮನಸ್ಸಿಗೆ ತುಂಬಾ ಆಸೆ ಇಟ್ಕೊಂಡಿದ್ದಮ್ಮ, ಆಸೆ ಇಟ್ಕೊಂಡಿದ್ದೆ. ಆದ್ರೆ ಇವಳು ಮದುವೆಗೆ ಮುಂಚೆನೆ ಗರ್ಭಿಣಿಯಾಗಿ ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡ್ಬಿಟ್ಲಮ್ಮ, ಮಣ್ಪಾಲ್ ಮಾಡ್ಬಿಟ್ಲಮ್ಮ. ಇಂಥೋಳು ಇನ್ಮೇಲೆ ಬದುಕಿರ್ಬಾರ್ದು, ಇಂಥೋಳು ಬದುಕಿರ್ಬಾರ್ದು, ಇಂಥೋಳು ಬದುಕಿರ್ಲೇಬಾರ್ದು. ಏನು ಓದಿದೆಯಮ್ಮ? ಏನ್ ಮಾವ, ಏನ್ ಮಾತಾಡ್ತಿದ್ದೀರಾ? ಇನ್ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ಹಿಂದೆನಮ್ಮ. ತಗೋ ತಗೋ. ಇದೇನಿದು ಕೂತ್ಕೊಂಡೆ ನಿದ್ದೆ ಮಾಡ್ತಿದ್ಯಲ್ಲ? ಸೂಟ್ ಕೇಸಲ್ಲಿ ಇಲ್ಲೇ ಇದೆಯಲ್ಲ. ಓ ಮೈ ಗಾಡ್, ಎಷ್ಟು ದೊಡ್ಡ ಸೂಟ್ ಕೇಸ? ಇದೇನಿದು ನಿನ್ ಸೀರೆ? ನಿನ್ ಬಟ್ಟೆನೂ ಇದರಲ್ಲೇ ಹಾಕಿದ್ಯಾ? ನಿಮ್ ಬಟ್ಟೆನೂ ಇದರಲ್ಲೇ ಇದೆ. What do you think of yourself? Learn how to behave. ಹೆಂಡತಿ ಹತ್ರ ಹೇಗ್ ನಡ್ಕೋಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ, ನನಗೆ ಹೇಳ್ತಾರೆ. ಯಾವ ಸುಖಕ್ಕೋಸ್ಕರ ಮದುವೆ ಮಾಡ್ಕೊಂಡ್ರೋ ಏನೋ. ಛೆ, ವಿದ್ಯಾವಂತರಾಗಿ ಹೀಗ ನಡ್ಕೊಳ್ಳೋದು. ಎಲ್ಲಿ ಹೋಗ್ತೀನಿ ಅಂತ ನನ್ನ ಹತ್ರ ಆದ್ರೂ ಒಂದ್ ಮಾತು ಹೇಳಿ ಹೋಗ್ಬಾರ್ದಾಗಿತ್ತ. ಎಲ್ಲಿಗೆ ಹೋಗಿರ್ಬೋದು? ಒಂದು ವೇಳೆ ಮದುವೆ ಮುಂಚೆ ಏನಾದ್ರೂ. ಯಾಕಮ್ಮ ಊಟ ಮಾಡ್ತಾ ಇಲ್ಲ? ಹುಷಾರಾಗಿದ್ಯಾ ತಾನೆ? ಹಾಗೇನಿಲ್ಲ ಅತ್ತೆ. ಊಟ ಮಾಡು, ಊಟ ಮಾಡುವ. ಅನ್ನ ತಿನ್ನೋಕ್ಕೋಸ್ಕರ ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬಂದ. ಹೀಗೆ ಮಾಡಿದ್ರೆ ಹೇಗೆ?
ರೀ ಸ್ವಾಮಿ, ಇವತ್ತು ಡಾಕ್ಟರ್ ಬರೋದು ಲೇಟ್ ಆಗುತ್ತೆ. ನಿಮ್ಗೆ ಏನಾಗ್ಬೇಕಾಗಿತ್ತು? ರೀ ನನಗೆ ಡಾಕ್ಟ್ರು ಬೇಕ್ರಿ. ನಿಮಗೆ ಡಾಕ್ಟರ್ ಬೇಕು ಅನ್ನೋದು ಗೊತ್ತಾಗುತ್ತೆ ರೀ. ನಿಮ್ಗೇನು ಕಾಯಿಲೆ ಅದನ್ನಾದ್ರೂ ಹೇಳ್ರಿ. ಅರ್ಧ ತಲೆನೋವು ಸ್ವಾಮಿ, ಅರ್ಧ ತಲೆನೋವು. ಅರ್ಧ ತಲೆನೋವು? ಅಯ್ಯೋ, ಈಗಿನ ಕಾಲದಲ್ಲಿ ಜನ ಹೋಟ್ಲಲ್ಲಿ ಅರ್ಧ ಕಾಫಿ ಕುಡ್ದು ಕುಡ್ದು ತಲೆನೋವು ಕೂಡ ಅರ್ಧ ಬರೋಕ್ ಶುರು ಆಗ್ಬಿಟ್ಟಿದ್ದಲ್ಲಯ್ಯ. ಅರ್ಧ ತಲೆನೋವಿಗೆ ಅರ್ಧ ಔಷಧಿ ಕೊಡೋಕ್ಕಾಗಲ್ಲ. ಏನ್ ಮಾಡೋದು? ನಿನ್ ಕೈಲಿ ಆಗಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಡಾಕ್ಟರ್ ಬೇಕು ಅಂತ ಕೇಳಿದ್ದು. ಈ ಮಾತನ್ನ ವಾಪಸ್ ತಗೊಳಯ್ಯ, ಈ ಮಾತನ್ನ ವಾಪಸ್ ತಗೊಳಯ್ಯ. ನಾನು ಎಷ್ಟೋ ದೊಡ್ಡ ದೊಡ್ಡ ಡಾಕ್ಟರ್ ಕೈ ಕೆಳಗೆಲ್ಲ ಕೆಲಸ ಮಾಡಿದ್ದೀನಿ ಕಣಯ್ಯ. ನನ್ನ ಕೆಪಾಸಿಟಿ ನಿನ್ಗೇನ ಗೊತ್ತು? ನಿನ್ ಕಾಯಿಲೆ ವಾಸ ಮಾಡ್ತೀನಿ. ನನ್ ಮಾತು ಕೇಳ್ತೀಯಾ? ನೀನ್ ಈಗಲೇ ಹೋಗಿ ಇನ್ನರ್ಧ ತಲೆನೋವನ್ನು ಕರ್ಕೊಂಡ್ ಬಾ. ಇಬ್ಬರಿಗೂ ಸೇರಿಸಿ 1/2 ಔಷಧಿ ಕೊಡ್ತೀನಿ. ಹೊರಯ್ಯ, ಕರ್ಕೊಂಡ್ ಬಾ. ನೀನ್ ಉದ್ಧಾರ ಆಗಲ್ಲ ಕಣಯ್ಯ. ನೀನು ಬೇಡ, ನಿನ್ ಡಾಕ್ಟ್ರು ಬೇಡ, ನಿನ್ ಔಷಧಿನೂ ಬೇಡ. ಹೊಳೆಯ ಎಲ್ಲ ನನ್ನ ಮಗನೇ ಉದ್ಧಾರ ಆಗೋದಿಲ್ಲ ಅಂತ ಅದು ಉಗಿದ್ಬಿಟ್ಟು ಹೋಗ್ತಿದ್ದಾನಲ್ಲಪ್ಪ ಇವನು. ಇವನ್ ಕೈಯಲ್ಲಿ ಉಗಿದ್ಕೊಳ್ಳೋ ಅಂತ ಕರ್ಮ ನನಗೆ ಬರ್ದಿತ್ತಲ್ಲಪ್ಪ ಇವತ್ತು. ಅಲ್ಲ, ನನ್ನ ಔಷಧಿ ಬೇಡ ಅಂದ, ಒಪ್ಕೊಂತೀನಿ. ಆದ್ರೆ ನನ್ನನ್ನೇ ಯಾಕೆ ಬೇಡ ಅಂದ? ಯಾಕೆ? ಇಲ್ಲ ನಿಲ್ಸಪ್ಪ. ಎಷ್ಟಾಯ್ತಪ್ಪ? 9 ರೂಪಾಯಿ. ಗುಡ್ ಮಾರ್ನಿಂಗ್ ಮೇಡಮ್, ಚೆನ್ನಾಗಿದ್ದೀರಾ? ಗುಡ್ ನೋಡಮ್ಮ, ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಬನ್ನಿ ಮೇಡಮ್. ಓಹೋ, ಇದಕ್ಕ ಈಗ ನೋಡಿ ಹೆಂಗಿರುತ್ತೆ ಮಜಾ ಅಂತ. ಕೊಟ್ಟಗಳು ಹಾಕೊಂಡು ಸ್ಟೆಥೋಸ್ಕೋಪ್ ಹಾಕೊಂಡು ಈಗ ಯಾರಾದ್ರೂ ಬಂದ ತಕ್ಷಣ, ನನ್ನ ನೋಡಿದ ತಕ್ಷಣ ಡಾಕ್ಟ್ರೇ ಔಷಧಿ ಕೊಡಿ, ಡಾಕ್ಟ್ರೇ ಇಂಜೆಕ್ಷನ್ ಮಾಡಿ ಅಂತ ಬರ್ತಾರೆ. ಯಾಗೋ ಡಾಕ್ಟ್ರ್ ಇಲ್ಲ, ಈಗ ನಾನೇ ಡಾಕ್ಟ್ರು. ಯಾಕೆ ಫೋನ್ ಮಾಡಬಾರ್ದು? ಹಲೋ ಹಲೋ ಹಲೋ, ಇವತ್ತು ನೀವೇನಾ ಡಾಕ್ಟರ್? ಎಸ್, ಡಾಕ್ಟರ್ ಸ್ಪೀಕಿಂಗ್. ಏನಾಗಬೇಕಾಯ್ತು? ಏನ್ ಖಾಯಿಲೆ ನಿಮ್ಗೆ? ಏನಿಲ್ಲ, ಅರ್ಧ ತಲೆನೋವು. ಅಯ್ಯೋಯ್ಯೋ, ಅರ್ಧ ತಲೆನೋವೆ? ಈಗ ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ರೆ ಚೆನ್ನಾಗಿತ್ತೇ. ಈಗ ತಾನೇ ಒಂದ್ ಅರ್ಧ ತಲೆನೋವು ಹೊರಗಡೆ ಹೋಯ್ತು. ನೀವ್ ಆಗ್ಲೇ ಬಂದಿದ್ರೆ ಇಬ್ಬರಿಗೂ ಸೇರಿಸಿ 1/2 ಔಷಧಿ ಕೊಟ್ಬಿಡ್ತಿದ್ನೆ. ಸಾಕು ನಿಲ್ಲಿಸ್ರಿ. ಅಯ್ಯೋ, ಎಸ್ ಮೇಡಮ್. ಡಾಕ್ಟರ್ ಎಷ್ಟೊತ್ತಿಗೆ ಬರ್ತಾರೆ? ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಮೇಡಮ್. ಬಂದ ತಕ್ಷಣ ಫೋನ್ ಮಾಡ್ಲಾ ಮೇಡಮ್? ಏನು ಬೇಡ, ಎಲ್ಲೋ ಹೋಗಿದ್ದೆ, ಹಾಗೆ ಇಲ್ಲಿಗೆ ಬಂದೆ. ನಾನ್ ಬಂದ ವಿಷಯ ಡಾಕ್ಟರ್ಗೆ ಹೇಳ್ಬೇಡಿ. ಇಲ್ಲ ಮೇಡಮ್. ಯಾವಾಗೂ ಗೊತ್ತಿಲ್ಲ ಅಂದ್ಮೇಲೆ ಎಲ್ಲಿ ಹೋಗಿರ್ಬೋದು? ಒಂದ್ ಮಾತು ಅತ್ತೇನೆ ಕೇಳಿದ್ರೆ? ಆಯ್ತು ಬಿಡಿ, ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ನೀವ್ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀರಾ? ಆಯ್ತು, ಹಾ, ಓಕೆ. ಎಲ್ಲಾದ್ರೂ ಅವರು ಅವ್ರ ಪಾಡಿಗೆ ಸುಖವಾಗಿರ್ಲಿ, ಸುಮ್ನಿರು. ಇನ್ನೊಂದ್ 2 ವರ್ಷ ಅವ್ರ ಪಾಡಿಗೆ ಅವ್ರನ್ನ ಸುಮ್ನೆ ಬಿಟ್ಬಿಡು. ಎಲ್ಲಮ್ಮ ಹೋಗಿದ್ದೆ? ನನ್ ಫ್ರೆಂಡ್ ಮನೆಗೆ ಹೋಗಿದ್ದೆ. ಓ, ಹಾಗಾದ್ರೆ ಇನ್ನೂ ಅಡ್ಗೆ ಆಗಿಲ್ಲ? ಆಗಿದೆ ಕಣೋ. ಹೋಗಮ್ಮ, ಅವ್ನಿಗೆ ಊಟ ಕೊಟ್ಬಿಡು. ನಾನು ಲಕ್ಷ್ಮಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ನೀವ್ ಯಾವಾಗ ಬಂದ್ರಿ? ಇದನ್ನ ತಗೊಂಡು ಹೋಗಿ ರೂಮಲ್ಲಿಡು. ವಯಸ್ಸಾಗಿರೋರ್ ಮನೇಲಿ ದುಡಿತಾ ಇದ್ರು, ನೀನ್ ಸ್ನೇಹಿತರ ಮನೆ ಅಂತ ತಿರುಗ್ತಾ ಇದೀಯಾ?